ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಇಂದಿನ ವಿಡಿಯೋದಲ್ಲಿ ನಮ್ಮ ಅಜ್ಜಿಯ ಕಾಲದಿಂದಲೂ ಬಳಸಿಕೊಂಡು ಬರುತ್ತಿರುವ ಒಂದು ಅದ್ಭುತ ಮನೆಮದ್ದಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದು ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಅರಶಿನದ ಹಾಲು. ಕೆಲವರು ಇದನ್ನು ಗೋಲ್ಡನ್ ಮಿಲ್ಕ್ ಎಂದು ಕರೆಯುತ್ತಾರೆ. ಪ್ರತಿದಿನ ರಾತ್ರಿ 1 ಗ್ಲಾಸ್ ಅರಿಶಿನ ಹಾಲು ಕುಡಿಯೋದರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭಗಳು ಸಿಗುತ್ತವೆ ಗೊತ್ತಾ? ಹಾಗಾದರೆ ಈ ವಿಡಿಯೋದಲ್ಲಿ ಅರಿಶಿನ ಹಾಲನ್ನು ಎಷ್ಟು ಕುಡಿಯಬೇಕು, ಯಾವಾಗ ಕುಡಿಯಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಅರಿಶಿನ ಎಂದರೇನು ಎನ್ನುವುದನ್ನು ನೋಡೋದಾದರೆ, ಅರಿಶಿನವು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಅತ್ಯಂತ ಆರೋಗ್ಯಕರ ಮಸಾಲೆ ಪದಾರ್ಥವಾಗಿದೆ. ಇದರಲ್ಲಿ ಕಕ್ಯುಮಿನ್ ಎಂಬ ನೈಸರ್ಗಿಕ ಅಂಶವಿದ್ದು ಅದು ದೇಹದ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಹಾಲಿನೊಂದಿಗೆ ಅರಿಶಿನವನ್ನು ಸೇರಿಸಿ ಕುಡಿದಾಗ ಅದರ ಪ್ರಯೋಜನಗಳು ಇನ್ನಷ್ಟು ಹೆಚ್ಚಾಗುವುದಂತೂ ಖಂಡಿತ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಅರಿಶಿನದ ಹಾಲನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ನೋಡೋದಾದರೆ, ಮೊದಲನೆಯದಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅರಿಶಿನದಲ್ಲಿ ಇರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ಅರಿಶಿನದ ಹಾಲು ಕುಡಿಯುವುದು ತುಂಬನೇ ಒಳಿತಾಗಿರುತ್ತದೆ. ಹಾಗೆ ಫ್ರೆಂಡ್ಸ್, ಈ ಮಳೆಗಾಲ ಮತ್ತು ಚಳಿಗಾಲ ಬಂದರೆ ಸಾಕು, ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ಕೆಮ್ಮು, ನೆಗಡಿ, ಶೀತ ಇದಂತೂ ಸರ್ವೇ ಸಾಮಾನ್ಯವಾಗಿಬಿಡುತ್ತೆ. ಇಂತಹ ಕೆಮ್ಮು, ಗಂಟಲು ನೋವು ಮತ್ತು ನೆಗಡಿ ಇದ್ದಾಗ ಬಿಸಿ ಅರಿಶಿನದ ಹಾಲನ್ನು ಕುಡಿಯುವುದರಿಂದ ನಿಮ್ಮ ಗಂಟಲಿಗೆ ಒಂದು ಸ್ವಲ್ಪ ಮಟ್ಟಿಗಾದರೂ ಆರಾಮ ಕೊಡುವುದಂತೂ ಖಂಡಿತ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಅನೇಕರು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈ ಥರ ರಾತ್ರಿಯೆಲ್ಲ ನಿದ್ದೆಗೆಟ್ಟರೆ ಬೆಳಗ್ಗಿನ ಎಲ್ಲ ಕೆಲಸಗಳು ಅರ್ಧಂಬರ್ಧ ಆಗಿಬಿಡುತ್ತೆ. ಹಾಗೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸಾಗುವುದಿಲ್ಲ. ಅಂತಹ ಸಮಯದಲ್ಲಿ ರಾತ್ರಿ ಮಲಗುವ ಮೊದಲು ಅರಿಶಿನ ಹಾಲು ಕುಡಿಯುವುದರಿಂದ ಮನಸ್ಸು ಶಾಂತವಾಗಿ ಉತ್ತಮ ನಿದ್ರೆ ಬರಲು ಸಹಾಯ ಮಾಡುತ್ತದೆ. ಅದರ ಜೊತೆಗೆ ಈ ಅರಿಶಿನದ ಹಾಲನ್ನು ನಿಯಮಿತವಾಗಿ ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡರೆ ಅಜೀರ್ಣ, ಹೊಟ್ಟೆ ಉಬ್ಬರ ಮತ್ತು ಜೀರ್ಣಕ್ರಿಯೆ ಇತ್ಯಾದಿ ಸಮಸ್ಯೆಗಳನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳಬಹುದು. ಮತ್ತು ಸಾಮಾನ್ಯವಾಗಿ ವಯಸ್ಸಾಗ್ತಾ ಇದ್ದಂತೆ ಕೀಲು ನೋವು ಮತ್ತು ಮೂಳೆಗಳ ಸಮಸ್ಯೆಗಳು ತುಂಬ ಜನರಲ್ಲಿ ಕಾಣಿಸಿಕೊಳ್ಳುತ್ತವೆ. ಅರಿಶಿನದಲ್ಲಿರುವ ನೈಸರ್ಗಿಕ ಗುಣಗಳು ಕೀಲುಗಳು ಮತ್ತು ಮೂಳೆಗಳ ಆರೋಗ್ಯವನ್ನು ಬಲಪಡಿಸಲು ತುಂಬನೇ ಸಹಾಯಕವಾಗಿದೆ. ಆದ್ದರಿಂದ ದಿನಾಲು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ 1 ಗ್ಲಾಸ್ ಆಗುವಷ್ಟು ಅರಿಶಿನದ ಹಾಲನ್ನು ಸೇವಿಸುವುದರಿಂದ ತುಂಬನೇ ಒಳಿತಾಗಿರುತ್ತದೆ. ಮತ್ತು ಎಲ್ಲರಿಗೂ ಒಂದು ವಿಷಯ ಸರ್ವೇ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಅರಿಶಿನವು ಚರ್ಮದ ಕಾಂತಿಯನ್ನು ಹೆಚ್ಚಿಸುವ ಬಹುಮುಖ್ಯ ಅಂಶವಾಗಿದೆ ಅಂತ. ಈ ಅರಿಶಿನ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ದೇಹದ ಒಳಗಿನಿಂದ ಆರೋಗ್ಯಕರವಾಗಿದ್ದರೆ ಅದರ ಪರಿಣಾಮ ಚರ್ಮದ ಮೇಲೂ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ದಿನಾಲೂ 1 ಲೋಟ ಆಗುವಷ್ಟು ಅರಿಶಿನದ ಹಾಲನ್ನು ಕುಡಿಯುವುದರಿಂದ ಮುಖದ ಹೊಳಪಿನ ಜೊತೆಗೆ ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು. ಹಾಗೆ ದೇಹದಲ್ಲಿನ ಉರಿಯೂತ ಮತ್ತು ಸಣ್ಣ ಪುಟ್ಟ ನೋವುಗಳನ್ನು ಕಡಿಮೆ ಮಾಡಲು ಅರಿಶಿನದ ಹಾಲು ತುಂಬನೇ ಸಹಾಯಕವಾಗಿದೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಅರಿಶಿನದಲ್ಲಿರುವ ಕೆಲವು ನೈಸರ್ಗಿಕ ಅಂಶಗಳು ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡಲು ಸಹಾಯ ಮಾಡುತ್ತವೆ ಮತ್ತು ದೇಹದ ದಣಿವು ಕೂಡ ಕಡಿಮೆ ಮಾಡುತ್ತವೆ. ಇಡೀ ದಿನ ಕೆಲಸ ಮಾಡಿದ ನಂತರ ದೇಹಕ್ಕೆ ವಿಶ್ರಾಂತಿ ತುಂಬನೇ ಅಗತ್ಯ ಎನಿಸುತ್ತದೆ. ರಾತ್ರಿ ಅರಿಶಿನ ಹಾಲು ಕುಡಿಯುವುದರಿಂದ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ಸಿಗುತ್ತದೆ. ಈ ಅರಿಶಿನದ ಹಾಲನ್ನು ದಿನಾಲು ಸೇವಿಸುವುದರಿಂದ ಕೆಲವು ಸಂಶೋಧನೆಗಳ ಪ್ರಕಾರ ಮೆದುಳಿನ ಕಾರ್ಯಕ್ಷಮತೆಗೆ ಬೆಂಬಲ ನೀಡಬಹುದು ಎಂದು ಸೂಚಿಸುತ್ತವೆ. ಹಾಗೆ ಅರಿಶಿನದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ಕೋಶಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ. ನೋಡ್ತಿರಲ್ಲ ಫ್ರೆಂಡ್ಸ್, ಈ ಅರಿಶಿನದ ಹಾಲಿನಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತವೆ ಅಂತ. ಇವಾಗ ಈ ಅರಿಶಿನದ ಹಾಲನ್ನು ಯಾವ ರೀತಿ ತಯಾರಿಸೋದು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ 1 ಗ್ಲಾಸ್ ಆಗೋಷ್ಟು ನಾನಿಲ್ಲಿ ಹಾಲನ್ನ ತಗೊಂಡಿದ್ದೀನಿ. ಈ 1 ಗ್ಲಾಸ್ ಹಾಲಿಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ಹಾಲಿಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕುಡಿಯೋಕ್ಕಾಗಲ್ಲ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ.
ಮತ್ತು ಇಲ್ಲಿ ಫ್ರೆಂಡ್ಸ್ ನಾನು ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಲು ತಣ್ಣಗಿರಬಾರ್ದು, ಒಂದು ಸ್ವಲ್ಪ ಹಾಲು ಬಿಸಿಯಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಅರಿಶಿನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಆಗೋಷ್ಟು ಕಾಳು ಮೆಣಸನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಸಾಕಾಗುತ್ತೆ, ಜಾಸ್ತಿ ಆದರೆ ಮತ್ತೆ ಖಾರ ಖಾರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 2ರಿಂದ 3 ಕಾಳು ಮೆಣಸನ್ನು ಚೆನ್ನಾಗಿ ಜಜ್ಕೊತಾ ಇದ್ದೀನಿ. ಪೂರ್ತಿ ನುಣ್ಣಗೆ ಜಜ್ಕೊಂಡು ಅದೇ ಹಾಲಿಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಸಕ್ಕರೆ ಏನು ಹಾಕ್ಕೊಂಡಿಲ್ವಲ್ಲ, ನಿಮಗೆ ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಬೇಕು ಅಂತ ಅನಿಸಿದರೆ ಇಲ್ಲಿ ನೀವು ಒಂದು ಸ್ವಲ್ಪ ಸಕ್ಕರೆ ಬದಲಿಗೆ ಒಂದು ಸ್ವಲ್ಪನೇ ಜೇನುತುಪ್ಪನ ಸೇರಿಸ್ಕೋಬೋದು. ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು. ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು, ಇಲ್ಲ ಕಡಿಮೆನೇ ಬೇಕು ಅಂತಂದರೆ ಒಂದು 2ರಿಂದ 3 ಹನಿ ಸಾಕಾಗುತ್ತೆ. ಇವಾಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಮ್ಮ ಗೋಲ್ಡನ್ ಮಿಲ್ಕ್ ರೆಡಿ ಆಗಿ ಹೋಗುತ್ತೆ. ಇವಾಗ ಯಾವಾಗ ಕುಡಿಯಬೇಕು ಅನ್ನೋದನ್ನು ನೋಡೋದಾದರೆ ರಾತ್ರಿ ಮಲಗುವ 30 ನಿಮಿಷಗಿಂತ ಮೊದಲು ಕುಡಿಯುವುದು ಉತ್ತಮವಾಗಿರುತ್ತದೆ. ಹಾಗೆ ಬಿಸಿ ಬಿಸಿಯಾಗಿ ಕುಡಿಯುವುದರ ಬದಲಿಗೆ ಸ್ವಲ್ಪ ಉಗುರು ಬೆಚ್ಚು ಆಗೋವರೆಗೂ ಕಾಯ್ದು ಅನಂತರ ಕುಡಿಯೋದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಗೋಲ್ಡನ್ ಮಿಲ್ಕು ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭಗಳು ಕೊಡುತ್ತೆ ಅಂತ. ಹಾಗಂತ ಅಗತ್ಯಕ್ಕಿಂತ ಜಾಸ್ತಿ ಕುಡಿಯೋದು ಉತ್ತಮವಲ್ಲ. ಯಾಕಂದರೆ ರಕ್ತ ತೆಳುವಾಗಿರುವವರು ಔಷಧಿಯನ್ನು ಸೇವಿಸುವವರು ವೈದ್ಯರ ಸಲಹೆ ಪಡೆದು ಸೇವಿಸುವುದು ಉತ್ತಮವಾಗಿರುತ್ತದೆ. ಮತ್ತು ಪಿತ್ತಕೋಶದ ಕೆಲವು ಸಮಸ್ಯೆಗಳು ಅಥವಾ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಒಳ್ಳೆಯದಾಗಿರುತ್ತದೆ. ಅರಶಿನ ಹಾಲು ಒಂದು ಆರೋಗ್ಯಕರ ಪಾನೀಯವಾಗಿದೆ. ಸಮತೋಲನ ಆಹಾರ ಮತ್ತು ಉತ್ತಮ ಜೀವನ ಶೈಲಿಯೊಂದಿಗೆ ಸೇವಿಸಿದಾಗ ಮಾತ್ರ ಉಪಯುಕ್ತವಾಗುತ್ತದೆ. ಆದರೆ ಇದನ್ನು ಯಾವುದೇ ಕಾಯಿಲೆಗೆ ಖಚಿತ ಔಷಧಿ ಎಂದು ಪರಿಗಣಿಸಬಾರದು. ಸ್ನೇಹಿತರೆ, ಅರಶಿನ ಹಾಲು ಒಂದು ಸರಳವಾದ ಆದರೆ ಆರೋಗ್ಯಕರ ಪಾನೀಯ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರಿಂದ ಹಿಡಿದು ಉತ್ತಮ ನಿದ್ರೆ, ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಆರೋಗ್ಯದವರೆಗೆ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ಆದ್ದರಿಂದ ಪ್ರತಿದಿನ ರಾತ್ರಿ 1 ಗ್ಲಾಸ್ ಅರಶಿನ ಹಾಲು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಆರೋಗ್ಯವಾಗಿರಿ, ಖುಷಿಯಾಗಿರಿ.